ಭ್ರಷ್ಟರೇ ರಾಜಕಾರಣ ಬಿಟ್ಟು ತೊಲಗಿ, ಭ್ರಷ್ಟರೇ ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ನಾಡು ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ, ನಾಡು ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಅಂಬೇಡ್ಕರ್ ರವರ ಸಮತಾ ಕರ್ನಾಟಕ ನಿರ್ಮಿಸೋಣ. ಬೆಂಬಲಿಸಿ ಬೆಂಬಲಿಸಿ ಕೆಆರ್ಎಸ್ ಬೆಂಬಲಿಸಿ, ಬೆಂಬಲಿಸಿ ಬೆಂಬಲಿಸಿ ಕೆಆರ್ಎಸ್ ಬೆಂಬಲಿಸಿ, ವೋಟು ಮಾಡಿ ಡೊನೇಟ್ ಮಾಡಿ ಕೆಆರ್ಎಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿ. ಕೆಆರ್ಎಸ್ ಪಕ್ಷಕ್ಕೆ ಜೈ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ, ರವಿಕೃಷ್ಣ ರೆಡ್ಡಿ ಅವರಿಗೆ ಜೈ, ಹಾಸನ ಉಸ್ತುವಾರಿಗಳಾದ ಸನ್ಮಾನ್ಯ ಶ್ರೀಯುತ ಶ್ರೀ ಸೋಮಸುಂದರ್ ರವರಿಗೆ, ಜೈ. ಹಾಸನದ ಎಲ್ಲಾ ವೀರ ಸೈನಿಕರಿಗೆ ಧನ್ಯವಾದ. ಬಂಧುಗಳೇ ನಮಸ್ಕಾರ. ಇವತ್ತು ವಿಶೇಷವಾಗಿ ನೂತನವಾಗಿ ಹಾಸನ ಜಿಲ್ಲಾ ಸಮಿತಿಯನ್ನ ರಚಿಸುವ ಅಂಗವಾಗಿ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಯ ನೇತೃತ್ವವನ್ನು ನಮ್ಮ ರಾಜ್ಯ ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಉಸ್ತುವಾರಿಗಳಾದಂತಹ ಸೋಮಸುಂದರ್ ಅವರು ನೇತೃತ್ವ ವಹಿಸಿದ್ರು. ಈ ಸಭೆಯ ಉದ್ದೇಶವನ್ನ ಈಗ ಅವರು ತಿಳಿಸ್ತಾರೆ. ಸರ್ ತಿಳಿಸಿ ಸರ್. ಬಂಧುಗಳೇ ನಮಸ್ಕಾರ. ರಾಜ್ಯದಲ್ಲಿ ನಾವೆಲ್ಲ ನೋಡ್ತಾ ಇದೀವಿ, ಅಕ್ಕಪಕ್ಕದ ರಾಜ್ಯಗಳಲ್ಲಿ ಚುನಾವಣೆ ನಡೆದಿ ಅಲ್ಲಿ ಗೆದ್ದು ಬಂದಾಗ ಅವ್ರು ಗೆದ್ರು, ಹೇಗ್ ಗೆದ್ರು, ಈಗೆಲ್ಲ ವಿಚಾರ ರಾಜ್ಯದಲ್ಲಿ ಜನ ಚರ್ಚೆ ಮಾಡ್ತಾರೆ ಮಾಧ್ಯಮಗಳಲ್ಲಿ. ಆದ್ರೆ ನಮ್ಮದೇ ರಾಜ್ಯದಲ್ಲಿ ಒಂದು ನ್ಯಾಯಪರವಾಗಿರುವಂತಹ ಒಂದು ಸೈನ್ಯ ತಯಾರಾಗ್ತಾ ಇದೆ ರಾಜ್ಯದಲ್ಲಿ ಅನ್ನುವಂಥದ್ದು ಜನ ಅರ್ಥಕೋಬೇಕಾಗಿದೆ. ಇದು ಸತತವಾಗಿ 7-8 ವರ್ಷಗಳ ಸತತ ಪರಿಶ್ರಮದಿಂದ ಒಂದು ರಾಜ್ಯಾದ್ಯಂತ ಕರ್ನಾಟಕ ರಾಷ್ಟ್ರ ಸಮಿತಿ ಅನ್ನುವಂಥದ್ದು ಭ್ರಷ್ಟಾಚಾರ ಇಲ್ಲದಂತಹ ಲಂಚಮುಕ್ತ ವ್ಯವಸ್ಥೆಯನ್ನು ಕಟ್ಕೋಬೇಕು ಅನ್ನುವಂತಹ ಪರಿಪೂರ್ಣವಾದಂತಹ ಒಂದು ರಾಜ್ಯ ನಮ್ದಾಗಬೇಕು. ಎಲ್ಲೂ ಅನಾಚಾರ ಇರಬಾರ್ದು, ದುಷ್ಟಾಚಾರ ಇರಬಾರ್ದು, ಅಕ್ರಮಗಳು ನಡೀಬಾರ್ದು. ಇದೆಲ್ಲ ವಿಚಾರಗಳನ್ನ ಇಟ್ಕೊಂಡು ಹೊರಟಂತ ಒಂದು ರಾಜಕೀಯ ಪಕ್ಷವಾಗಿ ನಾವು ಸಂಘಟನೆಯನ್ನ ಮಾಡ್ತಾ ಇದ್ದೀವಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಆದ್ರೆ ಜನ ಯಾಕೆ ಇದನ್ನ ಗಮನಿಸ್ತಾ ಇಲ್ಲ? ಇಡೀ ದೇಶದ ವಿಚಾರಗಳನ್ನ ಗಮನಿಸುವಂತ ಜನ ನಮ್ಮದೇ ರಾಜ್ಯದಲ್ಲಿ ನಡೀತಾ ಇರುವಂತಹ ವಿಚಾರಗಳನ್ನ ಯಾಕೆ ಗಮನಿಸ್ತಾ ಇಲ್ಲ ಅಂತ ಬಹಳಷ್ಟು ಜನ ಕೇಳ್ತಾರೆ. ಆದ್ರೆ ರಾಜ್ಯದ ಸೊಗಡು ಏನಿದೆ, ಮಣ್ಣಿನ ಸೊಗಡು ಏನಿದೆ, ಅದು ಬೇರೆ ರೀತಿಯಲ್ಲಿದೆ. ನಾವು ಯಾವುದೇ ಒಂದು ಸಿನಿಮಾ ಬಂದ್ರೂ ಕೂಡ ತಕ್ಷಣ ಆ ಸಿನಿಮಾವನ್ನ ಒಪ್ಕೊಳ್ಳೋದಿಲ್ಲ ಕನ್ನಡಿಗರು. ಬೇರೆ ರಾಜ್ಯಗಳಲ್ಲಿ ಅದು 100 ದಿನ ಓಡಿದ್ರು ಕೂಡ ಇಲ್ಲಿ 1 ವಾರಕ್ಕೆ ಹೊರಟೋಗ್ಬಿಡುತ್ತೆ. ಅಂದ್ರೆ ಕನ್ನಡದ ನೆಲದಲ್ಲಿ ಅಷ್ಟು ಸುಲಭವಾಗಿ ಯಾವುದೇ ವಿಚಾರಗಳನ್ನ ತಕ್ಷಣಕ್ಕೆ ಒಪ್ಕೊಳ್ಳುವಂತ ಮನಸ್ಥಿತಿ ಉಳ್ಳವರಲ್ಲ. ಇದು ನಮಗೆ ಗೊತ್ತಿದೆ. ಯಾಕೆಂದ್ರೆ ಭಾರತದಲ್ಲಿ ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ ಅಂತ 2 ಸಂಗೀತಗಳಿದಾವೆ. ಅಂದ್ರೆ ದಕ್ಷಿಣ ಭಾರತವನ್ನ ಕರ್ನಾಟಕ ಅಂತಲೂ, ಉತ್ತರ ಭಾರತವನ್ನ ಹಿಂದೂಸ್ತಾನ ಅಂತಾನು ಕರಿತಿದ್ರು ಭಾರತೀಯ ಸಂಗೀತ ಅನ್ನುವಂಥದ್ರಲ್ಲಿ. ಆದ್ರೆ ಇಷ್ಟೆಲ್ಲ ವಿವಿಧತೆ ಇದ್ದಾಗ ಕನ್ನಡಿಗರು ಅಷ್ಟು ಸುಲಭವಾಗಿ ಮಣ್ಣಿನ ಗುಣ ಏನಿದೆ, ಇದು ಹಾಸನದ ಜಾಗ. ಹಾಸನ ಅಂದ್ರೆ ಸಿಂಹಾಸನ ಅಂತಾನೆ ಅದ್ರ ಹೆಸರು. ಸಿಂಹಾಸನದಿಂದನೇ ಹಾಸನ ಬಂದಿರುವಂತದ್ದು. ಅಂತ ಜಾಗದಲ್ಲಿ ನಾವು ಇದೀವಿ. ಹಾಸನ ಸುಲಭವಾಗಿ ಕೊಡೋದಿಕ್ಕೆ ಸಾಧ್ಯ ಇದೆಯಾ? ಕರ್ನಾಟಕದ ಹಾಸನವನ್ನ ಯಾರಿಗೆ ಕೊಡಬೇಕು ಅನ್ನುವಂಥದ್ದನ್ನ ಜನ ಯೋಚನೆ ಮಾಡಿರ್ತಾರೆ. ಆದ್ರೆ ಭ್ರಷ್ಟರನ್ನು ಕೂಡ ನಮ್ಮವರೇ ಅಲ್ವಾ, ಅವರು ನಮ್ಮವರೇ, ಅವರು ಕೂಡ ಒಳ್ಳೇದೇ ಮಾಡ್ತಾ ಇದ್ದಾರೆ ಅನ್ನೋದನ್ನ ಜನಗಳ ಮನಸ್ಸು ಇದುವರೆಗೆ ಕೇಂದ್ರೀಕರಿಸಿಕೊಂಡಿತ್ತು. ಯಾಕೆಂದ್ರೆ ಇದು ಪ್ರಜಾತಂತ್ರ ಯುಗದಲ್ಲಿ ಪ್ರಜೆಗಳನ್ನ ನಮ್ಮವರೇ, ಇವರೆಲ್ಲ ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಸಂಬಂಧಿಕರು, ಎಲ್ಲ ವಿಚಾರಗಳು ಇರೋದ್ರಿಂದ ಅದ್ರ ಕಡೆ ಗಮನ ಕೊಟ್ಟಿತ್ತು. ಆದ್ರೆ ಮುಂದಿನ ದಿನ ಅದಾಗೋದಿಕ್ಕೆ ಸಾಧ್ಯ ಇಲ್ಲ. ಲಂಚಮುಕ್ತ ರಾಜ್ಯ ನಿರ್ಮಾಣ ಆಗುತ್ತೆ. ನಾವೀಗ ಕಲಿಯುಗದಿಂದ ಸತ್ಯುಗದ ಕಡೆಗೆ ಹೊರಟಿದೀವಿ. ಅಂದ್ರೆ ಇದೆಲ್ಲ ಇವತ್ತಿನ ಹಳದಿ, ಕೆಂಪು, ಹಸಿರು ಬಣ್ಣದ ಟಿ ಶರ್ಟ್ಗಳನ್ನ ನೋಡ್ತಾ ಇರುವಂತ ಜನ, ನಿಮಗೆ ಆಶ್ವಾಸನೆಯನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದ ಜನತೆಗೆ ಕೊಡ್ತಾ ಇರೋದು ಇಷ್ಟೇ. ಇಲ್ಲಿರುವಂತವರು ಸಾಮಾನ್ಯ ಜನರು ಅನ್ನುವಂತ ಕಾರಣಕ್ಕೆ ಮಾಧ್ಯಮಗಳಾಗ್ಲಿ, ಪ್ರಚಾರ ಮೀಡಿಯಾಗಳಾಗ್ಲಿ ನಮ್ಮನ್ನ ಪ್ರಚಾರ ಪಡಿಸ್ತಾ ಇಲ್ಲ. ಆದ್ರೆ ಸಾಮಾನ್ಯ ಅಸಾಮಾನ್ಯನ ಆಗ್ಬಾರ್ದಾ? ಆಗೋದಿಕ್ಕೆ ಅವಕಾಶ ಇದೆಯಲ್ವಾ? ಇದು ಕನ್ನಡ ನಾಡಿನಲ್ಲಿ ಸಾಧ್ಯ ಇದೆ ಅನ್ನೋದಕ್ಕೆ ಇದೇ ನಮ್ಮ ಏನು ಹಾಸನ ಜಿಲ್ಲೆ ಸಾಕ್ಷೀಕರಿಸೋದಿಕ್ಕೆ. ಯಾಕಂದ್ರೆ ಇಲ್ಲಿದ್ದಂತ ಮಣ್ಣಿನ ಮಗ ಅಂತ ಹೇಳಿಸ್ಕೊಳ್ಳುವಂತವ್ರು, ಇಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ಗೆದ್ದಂತವರು ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಮಂತ್ರಿ ಹುದ್ದೆಗೆ ಏರಿದ್ದಾರೆ. ಅದಕ್ಕೆ ಹಾಸನ ಈ ಸ್ಥಾನವನ್ನ ತುಂಬಿಕೊಟ್ಟಿದೆ ಅಂತ ಅಂದ್ರೆ ಇಲ್ಲಿ ಶಕ್ತಿ ಇಲ್ಲ ಕನ್ನಡಿಗರಿಗೆ ಅಂತಲ್ಲ, ಇದು ಇನ್ನೂ ಒಂದು ರೀತಿ ಮುಂದಕ್ಕೆ ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡು ಹೋಗುವಂತ ಶಕ್ತಿ ಈ ನಾಡಿಗಿದೆ, ಈ ಮಣ್ಣಿಗಿದೆ. ನಾವು ಕನ್ನಡ ನಾಡಿನ ಜನತೆಗೆ ಕೇಳ್ಕೊಳ್ಳೋದು, ನೀವು ವಿಶ್ವಾಸವನ್ನ ಕೊಡಿ, ವಿಶ್ವಾಸದಿಂದ ಹಿರಿ. ಕನ್ನಡ ನಾಡನ್ನ ಸುಭದ್ರ ರೀತಿಯಲ್ಲಿ ನಿಮ್ಮ ವ್ಯವಸ್ಥೆಗೆ, ನಿಮ್ಮ ಅನುಕೂಲಕ್ಕೆ, ಈ ನಾಡಿನ ಜನರ ಅನುಕೂಲಕ್ಕೆ, ನಿಮ್ಮ ಮಕ್ಕಳ ಅನುಕೂಲಕ್ಕೆ, ಆರೋಗ್ಯ ಮತ್ತು ವಿದ್ಯಾರ್ಹತೆ ಏನಿದೆ, ವಿದ್ಯಾಭ್ಯಾಸ ಅನ್ನೋದು ಎಲ್ಲವೂ ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ
ಅನುಕೂಲವಾಗುವಂತ ವ್ಯವಸ್ಥೆಯನ್ನು ಕಟ್ಟಿ ಅನ್ಯಾಯ ಅಕ್ರಮಗಳಿಲ್ಲದಂತ ನಾಡನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ನೀವು ನಮ್ಮನ್ನ ಗಮನಿಸ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ನಾನೇನ್ ಮಾಡ್ಬೋದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜೊತೆ ಅಂತ ನಿಮ್ಗೆ ಏನಾದ್ರೂ ಮನಸ್ಸಲ್ಲಿದ್ರೆ ನೀವು ಕೂಡ ನಮ್ಮ ಗ್ರಾಮದ ಸೇನೆಯಲ್ಲಿ ಸೈನಿಕನಾಗಬಹುದು. ಗ್ರಾಮ ಸೇನೆ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ರಾಜ್ಯಾದ್ಯಂತ ಕಟ್ತಾ ಇದೆ. ಗ್ರಾಮಗಳಲ್ಲಿ ಸೇನೆ ಯಾಕೆ ಸೇನೆ ಬೇಕು? ಸೇನಾಧೀಶ ಏನ ಮಾಡ್ತಾನೆ? ಸೇನಾಧಿಪತಿ ಏನ್ ಮಾಡ್ತಾನೆ? ಆ ನಾಡನ್ನ, ಆ ಊರನ್ನ, ಗ್ರಾಮವನ್ನ ಕಾಪಾಡಿಕೊಳ್ಳುವಂಥದ್ದು ಮಾಡ್ತಾನೆ. ಇವತ್ತು ಅದೇ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ಇವತ್ತು ಹಾಸನ ಜಿಲ್ಲೆಯಲ್ಲಿ ಇಷ್ಟು ಜನ ನಾವು ಹಾಸನ ಜಿಲ್ಲೆಯನ್ನ ಕಾಪಾಡ್ಕೊಳ್ತೀವಿ ಅಂತ ಬಂದಿದ್ದಾರೆ. ನಿಮ್ಮ ಗ್ರಾಮಗಳಲ್ಲಿ ಕೂಡ ನೀವು ಮಾಡುವಂತಹ ಶಕ್ತಿ ನಿಮಗಿದೆ. ಗ್ರಾಮ ಸೈನಿಕರಾಗಿ, ಗ್ರಾಮ ಸೇನಾಧಿಪತಿಗಳಾಗಿ ಕೆಲಸ ಮಾಡಿ, ಹಾಗೆ ನಗರ ಸೇನಾಧಿಪತಿಗಳು ನಗರ ಸೈನಿಕರಾಗಿ ಕೆಲಸ ಮಾಡಿ, ಅದೇ ರಾಜ್ಯ ಸೈನಿಕರಾಗಿ, ರಾಜ್ಯ ಸೇನಾಧಿಪತಿಗಳಾಗಿ ಕೆಲಸ ಮಾಡ್ತಾ ಇಡೀ ರಾಜ್ಯವನ್ನ ಒಂದು ಭಯವಿಲ್ಲದಂತಹ ಒಂದು ಅತಿ ಸೂಕ್ಷ್ಮವಾಗಿ ರಾಜ್ಯವನ್ನು ಕಟ್ಟೋಣ. ನಿಜವಾದ ನವ ಕರ್ನಾಟಕ ಹೇಗಿರಬೇಕು ಅಂದ್ರೆ, ನಾವೆಲ್ಲ ಹೇಳ್ತಾ ಇದ್ವಿ ವಿಜಯನಗರ ಸಾಮ್ರಾಜ್ಯ ಅಷ್ಟು ಚಿನ್ನದಿತ್ತಂತೆ, ಸಂಪದ್ಭರಿತವಾಗಿತ್ತಂತೆ, ನ್ಯಾಯ ಇತ್ತಂತೆ. ರಾಮರಾಜ್ಯ ಅಂದ್ರೆ ಕಲ್ಪನೆ. ನಾವೆಲ್ಲ ರಾಮರಾಜ್ಯ ಅಂದ್ರೆ ಏನು ಅನ್ನೋದನ್ನ ಹೇಳ್ತೀವಲ್ವಾ? ಯಾಕೆ ಒಬ್ಬ ಸಣ್ಣ ಮನುಷ್ಯನಿಗೂ ಕೂಡ ಅಲ್ಲಿ ಮಾತಾಡೋದಕ್ಕೆ ಅವಕಾಶ ಇತ್ತು. ಅದೇ ಪ್ರಜಾಪ್ರಭುತ್ವ. ಆ ಪ್ರಜಾಪ್ರಭುತ್ವವನ್ನ ನಾವು ಈ ನಾಡಿಗೆ ತರುವಂತಹ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡೋದಕ್ಕೆ ರೆಡಿ ಇದ್ದೀವಿ. ಅದನ್ನ ಈ ಸದ್ಯದಲ್ಲೇ ಆಗುತ್ತೆ. ಮುಂದಿನ ಚುನಾವಣೆಯಲ್ಲಿ ಕೂಡ ನೀವು ನಮ್ಮನ್ನೆಲ್ಲ ಬೆಂಬಲಿಸಿದ್ರೆ ಅದು ಖಂಡಿತವಾಗ್ಲೂ ಅದು ಸಾಧ್ಯ ಆಗುತ್ತೆ. ಬಹಳಷ್ಟು ದಿನ ಏನಿಲ್ಲ, ಬಹಳ ಹತ್ತಿರದಲ್ಲೇ ಇರುವಂತಹ ದಿನಗಳು ನಿಮ್ಮ ಕೈನಲ್ಲಿದ್ದಾವೆ. ನಿಮಗೆ ಅವಕಾಶ ನಿಮ್ಮ ಕೈ ಬೆರಳಲ್ಲಿದೆ. ದಯವಿಟ್ಟು ನಿಮಗೆ ನೀವೇ ಮೋಸ ಮಾಡ್ಕೊಳ್ತಾ ಇದ್ದೀರಾ ವಿನಃ ಬೇರೆ ಯಾರು ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜನತೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು ನಿಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಬೆರಳು ತುದಿಯಲ್ಲಿರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಏನ್ ಚಿಹ್ನೆ ಬರುತ್ತೋ, ಸಿಟಿ ಇರ್ಬೋದು, ಬ್ಯಾಟ್ರಿ ಇರ್ಬೋದು, ನಮಗೆ ಒಂದು ಪರ್ಮನೆಂಟ್ ಆಗಿರುವಂತಹ ಚಿಹ್ನೆ ಇಲ್ಲದ ಕಾರಣಕ್ಕಾಗಿ ಆ ಅವಕಾಶವನ್ನ ನಾವು ಚುನಾವಣೆ ಸಂದರ್ಭದಲ್ಲಿ ನಿಮ್ಗೆ ತಿಳಿಸ್ತೀವಿ. ಆ ಸಂದರ್ಭವನ್ನು ಬಳಸಿ ಈ ನಾಡನ್ನ ಉಳಿಸುವಂತ ಕೆಲಸವನ್ನ ನೀವು ಮಾಡಿ ಅಂತ ಕೈಮುಗಿದು ಇಡೀ ನಾಡಿನ ಜನತೆಗೆ ಕೈಮುಗಿದು ಒಕ್ಕೋಲದಿಂದ ನಾವು ಕೇಳ್ಕೊಳ್ತೀವಿ. ಬನ್ನಿ, ಕನ್ನಡ ನಾಡನ್ನ ಉಳಿಸೋಣ, ಕನ್ನಡ ನಾಡನ್ನ ಕಟ್ಟೋಣ ಅಂತ ಹೇಳ್ತಾ ಇವತ್ತು ನಾವು ಬಂದಿದ್ದ ಉದ್ದೇಶ ಹಾಸನ ಜಿಲ್ಲೆಯಲ್ಲಿ ಹೊಸ ಸಮಿತಿ. ಯಾಕೆ ಅಂದ್ರೆ ನಮ್ಮ ಜಿಲ್ಲಾಧ್ಯಕ್ಷ ಆಗಿದ್ದಂತಹ ಉಮೇಶ್ ಬೆಳಗುಂಬ ಅವರು ರಾಜ್ಯ ಮಟ್ಟದ ಸಮಿತಿಗೆ ಆಯ್ಕೆ ಆಗಿದ್ದಾರೆ. ಅವ್ರನ್ನ ಮೇಲ್ಗಡೆಗೆ ಕರ್ಕೊಳ್ಳುವಂತ ನಿಟ್ಟಿನಲ್ಲಿ ಜಿಲ್ಲೆಯ ಜಿಲ್ಲಾ ಸಮಿತಿಯನ್ನ ರಚನೆ ಮಾಡುವಂತಹ ಪೂರ್ವಭಾವಿ ಸಭೆಯಲ್ಲಿ ಅವ್ರನ್ನ ಕರೆದಿ ಮಾತಾಡಿಸಿ ಹೇಗೆ ಕೆಲಸ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ಚರ್ಚೆ ಎಲ್ಲ ಇಟ್ಟು ಇಷ್ಟೊತ್ತವರೆಗೂ ಚರ್ಚೆ ಆಗಿ ಇಲ್ಲಿ ಒಂದು ಸಮಿತಿಯ ನಿರ್ಧಾರಕ್ಕೆ ಬಂದಿದೆ. ಮುಂದಿನ ಅದು ರಾಜ್ಯ ಸಮಿತಿಗೆ ಅಂಗಳಕ್ಕೆ ಹೋಗಿ ಅಲ್ಲಿಂದ ಒಂದು ಹೊಸ ಸಮಿತಿ ರಚನೆ ಆಗುತ್ತೆ. ಹಾಗೇನೆ ಅವತ್ತೊಂದು ದಿನ ಬೆಳಗುಂಬ ಅವ್ರನ್ನು ಕೂಡ, ಉಮೇಶ್ ಬೆಳಗುಂಬ ಅವ್ರನ್ನು ಕೂಡ ಮುಂದಿನ ಹಂತಕ್ಕೆ ಬೀಳ್ಕೊಡುಗೆ ಕೊಡ್ತೀವಿ ಅಂತ ಜಿಲ್ಲಾ ಸಮಿತಿ ಒಂದು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ಹೊಂದಿಸ್ತಾ ಇವತ್ತಿನ ಶುಭ ಕಾರ್ಯಕ್ಕೆ ಬಂದಿದ್ದಂತಹ ಎಲ್ಲ ನಾಡಿನ ಸೈನಿಕರಿಗೆ ಹೊಂದಿಸಿ ಇದನ್ನ ನೋಡ್ತಾ ಇರುವಂತಹ ಸಾರ್ವಜನಿಕರಿಗೂ ಕೂಡ ಈ ಮೂಲಕ ತಮಗೂ ಕೂಡ ಈ ಸಂದೇಶವನ್ನು ತಿಳಿಸ್ತಾ, ನಾಡಿನಲ್ಲಿ ನಾವೆಲ್ಲ ಒಟ್ಟಾಗಿ ನಿಂತರೆ ಅಕ್ಕಪಕ್ಕದ ರಾಜ್ಯಗಳನ್ನ ನಾವು ನೋಡೋದಲ್ಲ, ನಮ್ಮನ್ನ ಅಕ್ಕಪಕ್ಕದ ರಾಜ್ಯಗಳು ಗಮನಿಸುವಂತಹ ಸ್ಥಿತಿಗೆ, ಅಕ್ಕಪಕ್ಕದಲ್ಲಿ ಹೇಳ್ತಾ ಇರ್ಬೋದು ಅವರು ರಾಜಕೀಯದ ಒಂದು ಏನು ಈಗ ನಡೀತಾ ಇರುವಂತಹ ರಾಜಕೀಯದ ಒಂದು ಭಾಗವಾಗ್ತಾ ಇದ್ದಾರೋ ಅದಕ್ಕಿಂತ ವಿಭಿನ್ನವಾದಂತಹ ಭಾಗವಾಗಿ ಕರ್ನಾಟಕದಲ್ಲಿ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಏನು ರಾಮರಾಜ್ಯದ ಕನಸು ಕಾಣ್ತಾ ಇದ್ರೋ ಆ ರಾಮರಾಜ್ಯ, ಸತ್ಯದ ರಾಮರಾಜ್ಯ ಕರ್ನಾಟಕದಲ್ಲಿ ಸ್ಥಾಪನೆ ಆಗುತ್ತೆ ಅಂತ ಹೇಳ್ತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಲಂಚ ಮುಕ್ತ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷದ ಎಲ್ಲ ಸೈನಿಕರಿಗೆ ನಮಸ್ಕಾರ. ಬಂಧುಗಳೇ ನಮಸ್ಕಾರ. ಇಲ್ಲಿವರೆಗೆ ಲೈವ್ ವಿಡಿಯೋವನ್ನ ನೋಡಿದೀರಾ. ಕೆಆರ್ಎಸ್ ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೆಂಗಿತ್ತಂದ್ರೆ ಪ್ರತಿಯೊಬ್ಬನಿಗೂ ಸದಸ್ಯನಿಗೂ ಅವಕಾಶ ಇತ್ತು ಅಧ್ಯಕ್ಷರನ್ನ ಆಯ್ಕೆ ಮಾಡಲಿಕ್ಕೆ. ಒಂದು ಒಳ್ಳೆ ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಚೆನ್ನಾಗಿದೆ. ಪಕ್ಷದ್ದು ಉಸ್ತುವಾರಿಗಳು ಖುಷಿಯಾಗಿದ್ದಾರೆ. ಹಾಸನ ಜಿಲ್ಲೆ ಸೈನಿಕರು ಮುಂದೆ ಬರುವ ದಿನಗಳಲ್ಲಿ ಪಕ್ಷವನ್ನ ಗ್ರಾಮ ಮಟ್ಟಗಳಲ್ಲಿ ಬಲಪಡಿಸ್ತೀವಿ ಅಂತ ನೂತನವಾಗಿ ವಕೀಲರು ಕೂಡ ಇವತ್ತು ಅಧಿಕೃತವಾಗಿ ಪಕ್ಷ ಸೇರುವ ಮೂಲಕ ನಿಮ್ಮೊಟ್ಟಿಗೆ ನಾವಿದ್ದೇವೆ ಎಂದು ಹೇಳಿದ್ದಾರೆ. ಮಂಜುನಾಥ್ ಸರ್ ಅಂತ ಅವರು ಕೂಡ ನಮ್ಮ ಜೊತೆ ತೊಡಗಿಸ್ಕೊಳ್ತಾರೆ ಮುಂದೆ. ಅವ್ರಿಗೂ ಕೂಡ ಮಂಜುನಾಥ ಗೌಡ್ರಿಗೂ ಹೇಳಿ ಸರ್, ಏನನ್ಸ್ತದೆ ಪಕ್ಷ ಸೇರಿದ್ಕೆ? ಸರ್, ನಾವು ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ, ಆಮೇಲೆ ಅನ್ಯಾಯದ ವಿರುದ್ಧ
ಪಕ್ಷದ ಮುನ್ನಡೆಯನ್ನ ಸರ್, ಕೆಆರ್ಎಸ್ ಪಕ್ಷಕ್ಕೆ ಕಾನೂನಿನ ನಮಸ್ತೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಎಲ್ಲ ಸಮಸ್ತ ಕೆಆರ್ಎಸ್ ಪಕ್ಷದ ಸೈನಿಕರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಜೈ ಕೆಆರ್ಎಸ್.